ಓಂ ಭೂರ್ಭುವಸ್ಸುಃ ತತ್ಸವಿತುರ್ವರೆಣ್ಯಂ ಭರ್ಗೋ ನಮಸ್ಕಾರ. ಒಳಗಡೆ ಇದ್ದಾರೆ. ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಸರಿ ಸರಿ. ಅಪ್ಪ ಕಾಫಿ ಏನಾದ್ರೂ ಬೇಕಾ? ಹೇ ಲಕ್ಷ್ಮಿ, ಓಕೆ ತಾನೆ? ನೀವಿದ್ದೀರಲ್ಲ. ಇಲ್ಲೋಡು, ಮನೆಯಿಂದ ಹೆಣ್ಮಗಳು ಹೋಗ್ತಾ ಇದ್ದಾಳೆ, ಮತ್ತೆ ಒಂದು ಹೆಣ್ಮಗುನೇ ಬರ್ಬೇಕು ಅಲ್ವಾ? ಇವಳೊಬ್ಳು ಸಾಕಾಗಲ್ವಾ? ಹಾಗಲ್ವೇ, ಇವಳು ಹುಟ್ಟಿದ್ಲು, ನೀನ್ ನಿಮ್ಮಮ್ಮನ ಹೆಸರಿಟ್ಟೆ. ಮತ್ತೆ ಒಂದು ಹುಡುಗಿ ಹುಟ್ಟಬೇಕು, ಆಗ ನನ್ನ ತಾಯಿ ಹೆಸರಿಡ್ತೀನಿ. ಅದೇ ಸಾವಿತ್ರಿ ಅಂತನಾ? ದೊಡ್ಡೋಳಾದ್ಮೇಲೆ ಇದೆಂತ ಹೆಸರು ಅಂತ ಬೈತಾಳೆ. ಮಹಾನಟಿ ಹೆಸರೇ, ಏನ್ ಅನ್ಕೋತಿದ್ಯಾ? ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಿಮ್ಮಮ್ಮ ಮಾತ್ರ ಮಹಾನಟಿ. ಏಯ್, ಇದನ್ನ ಹೇಳ್ಬಿಡ್ಲಾ? ನಾನು ಹೊಡಿತಿರೋದು ನಿನ್ ಮೇಲಿರೋ ಕೋಪಕ್ಕಲ್ಲ, ನಮ್ಮ ಮನೆಯವ್ರ ಮೇಲಿರೋ ಪ್ರೀತಿಗೆ. ನನ್ವರೆಗೂ ಬಂದಿರೋದಕ್ಕೆ ಹೊಡೆದು ಬಿಡ್ತಾ ಇದ್ದೀನಿ. ಅದೇ ನಮ್ಮ ಅಣ್ಣಂಗೆ ಗೊತ್ತಾಗಿದ್ರೆ ಸಾಯಿಸಾಕ್ಬಿಡ್ತಾ ಇದ್ದೆ. ನನ್ನ ತಂಗಿ ನಿನ್ನ ಪ್ರೀತಿ ಮಾಡಿದ್ಲಾ? ಅಟ್ಲೀಸ್ಟ್ ನಿನ್ ಜೊತೆ ಮಾತಾಡಿದ್ಲಾ? ಮತ್ತೆ ಸ್ವಾತಿ ನಕ್ಷತ್ರ ಮೇಷ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳೋರು ದೊಡ್ಡ ಸಾವುಕಾರ ಆಗ್ತಾರೆ ಅಂತ ಹೇಳಿ ಒತ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ. ಜಾತಕ ನೋಡಿರೋರ್ಗೆ ಯಾವತ್ತೂ ಕೆಟ್ಟದಾಗಿಲ್ಲಪ್ಪ ಅಮ್ಮ. ಅದು ನನಗೂ ಅನ್ವಯಿಸುತ್ತೆ. ಜಾತಕ ಚೆನ್ನಾಗಿದೆ ಅಂತ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಜೇಬಲ್ಲಿ 1000 ರೂಪಾಯಿ ಇಟ್ಬಿಟ್ಟು ನಿನ್ನ ಕಳಿಸ್ಕೊಡೋದಕ್ಕೆ ನಾನು ನಿನ್ ಬಾಮೈದ ಅಲ್ಲ ಕಣೋ, ಕಲ್ಯಾಣಪುರದ ಕೃಷ್ಣ. ಈ ಕೃಷ್ಣ ಎಲ್ಲಿ ಹೋದ್ನೋ ಏನೋ? ಎಲ್ ಮಾಯ ಆಗಿದೆ? ನಿನ್ನೆ ಹುಡುಕ್ತಾ ಕೆಲಸ ಆಯ್ತು, ಆಚೆ ಹೋಗಿದೆ ಅಣ್ಣ. ಮೊದ್ಲು ಕೆಲಸ ನೋಡು, ಹೋಗು. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹುಡ್ಗುಂದ್ ಅಮೆರಿಕ ಅಂತಲ್ಲೇ? ಹೌದತ್ತೆ. ಹಾಗಾದ್ರೆ ನಮ್ಮೂರಿಂದ ಅಮೆರಿಕಕ್ ಬಸ್ ಇದೆಯೇನೆ? ಇರುತ್ತೆ ಚಿಕ್ಕಿ, ಆದ್ರೆ ಅದನ್ನ ಬಸ್ ಅನ್ನಲ್ಲ, ಏರ್ ಬಸ್ ಅಂತಾರೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ. ಅಮ್ಮ, ಏನಮ್ಮ? ಅಮ್ಮ, ಏನಾಯ್ತಮ್ಮ? ಅಮ್ಮ ಅಮ್ಮ ಅಮ್ಮ, ಏನಾಯ್ತಮ್ಮ? ಸಮರ್ಪಯಾಮಿ. ಅಯ್ಯೋ, ಹಸೆ ಮನೆಯಿಂದ ಹೇಳ್ಬಾರ್ದಮ್ಮ, ಕೂತ್ಕೊಳ್ಳಿ. ಮಹಾಲಕ್ಷ್ಮಿ, ಏನಾಯ್ತು ಏನಾಯ್ತು? ಹಾಗೆ ಕೂತ್ಕೋ. ಏನೋ ಶುರುವಾದಂಗಿದೆ. ಸಾವಿತ್ರಿ. ಲೇ ಸಾವಿತ್ರಿ, ಈ ಮದ್ವೆ ಒಡವೆಲ್ ಎಷ್ಟ್ ಚೆನ್ನಾಗಿದ್ಯೆ, ನನ್ ದೃಷ್ಟಿನೇ ತಾಕತ್ತೆ. ಅಕ್ಕನ್ ಮದ್ವೆಗೆ ನಿನ್ ಶೃಂಗಾರ ಏನೇ? ಅಮ್ಮ, ಇದೊಳ್ಳೆ ಕತೆ ಆಯ್ತು. ಇದಾದ್ಮೇಲೆ ನನ್ ಮದ್ವೆನೆ ತಾನೆ, ಸುಮ್ನೆ ಟೆಸ್ಟ್ ಮಾಡ್ತಿದ್ದೀನಿ. ಅಯ್ಯೋ ದಡ್ಡಿ, ದಡ್ಡತನ ಬಿಟ್ಟು ಈ ಒಡವೆಗಳನ್ನ ತೆಗಿ, ಪೂಜೆಗೆ ಟೈಮ್ ಆಗ್ತಿದೆ.
ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋ. ಇದೇನಿದು ಭಾವ ಅಲ್ಲಿರ್ಬೇಕಾದ್ರೆ ನೀನು ಬಟ್ಟೆ ಎಲ್ಲ ಎತ್ತಿಟ್ಕೋತಿದ್ಯಾ? ಓಹೋ, ಹನಿಮೂನ್ಗಾ? ಅಕ್ಕ, ಈ ಟೈಮಲ್ಲಿ ಅಷ್ಟಾದ್ರೂ ಟೆನ್ಷನ್ ಇದ್ದೇ ಇರುತ್ತೆ ಬಿಡು. ಇಲ್ಲೋಡು, ಆ ಮದ್ವೆ ಹುಡುಗನ್ ನೋಡ್ದ? ನೀನ್ ಮದ್ವೆ ಆಗೋದಲ್ವಾ, ನಾನ್ ನೋಡಿದ್ರೆ ಚೆನ್ನಾಗಿರಲ್ಲ ನನ್ನ ಅಂತ. ಉದ್ದೇಶ ಆ ಹುಡ್ಗ ಹೇಗಿದಾನೆ ಅಂತ ನೋಡ್ದ ಅಂತ. ಹೇಗಿದ್ರು ಪರವಾಗಿಲ್ಲಮ್ಮ, ಮದ್ವೆ ಗಂಡಲ್ವಾ. ನಿನಗ್ ಹೇಳ್ದೆ ನೋಡು, ನನಗ್ ಬುದ್ಧಿ ಇಲ್ಲ. ಸರಿ, ನಾ ಹೋಗ್ತಿದ್ದೀನಿ. ಹೇ, ನಿಜವಾಗ್ಲೂ ಹೋಗ್ತಿದ್ಯಾ? ಹಾ ನನ್ ಮೇಲೆ ಆಣೆ? ಹಾ, ಆದ್ರೂ ಯಾಕೆ? ಹ, ಏನಿಲ್ಲ, ನೀನ್ ಹೊರಟೋದ್ರೆ ಅವ್ರಿಗೆ ಹೇಗೂ ತಲೆ ಓಡಲ್ವಲ್ಲ, ಆದ್ರೆ ಅವನ್ ಜೊತೆ ನನ್ ಮದ್ವೆ ಮಾಡ್ತಾರೆ ಅಂತ. ಹೇ, ಹೋಗಿ ಹೋಗಿ ಅವನನ್ ಮದ್ವೆ ಆಗ್ತೀಯಾ? ಯಾರಾದ್ರೆ ಏನು, ನನ್ಗೆ ಮದ್ವೆ ಇಂಪಾರ್ಟೆಂಟ್. ನಿನ್ ಕರ್ಮ. ಹೇ, ಆ ಕಡೆ ಬೇಡ, ಚಿಕ್ಕಪ್ಪ ಇದಾರೆ, ಈ ಕಡೆ ಹೋಗು, ಈ ಕಡೆ. ಕಾಡಲ್ಲೇನು ಸಿಗ್ತಾ ಇಲ್ವಲ್ಲ? ಏನಾಗಲ್ಲ, ಆಟದಲ್ಲೇ ಮುಳುಗೋಗ್ತೀರಾ. ಹಾಕಿ ಹಾಕಿ. ಏನಾಯ್ತದ್ಕೆ? ನೀನ್ ಅಣ್ಣನ್ ನೋಡಿದ್ಯಾ? ಮಗಳ್ ಮದ್ವೆ ಇಟ್ಕೊಂಡು ಹೇಗ್ ಇಸ್ಪಿಟ್ ಆಡ್ತಾ ಕೂತಿದ್ದಾರೆ. ಅವ್ರೇನೋ ಸುಮ್ನೆ ಆಡ್ತಿದಾರೆ ಬಿಡಿ, ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಎಲ್ಲ ನಾನ್ ನೋಡ್ಕೋತೀನಿ. ಸರಿ, ಗೌರಿ ಪೂಜೆಗೆ ಟೈಮ್ ಆಗ್ತಾ ಇದೆ, ಹುಡುಗಿ ರೆಡಿ ಅಲ್ಲ? ನಾನ್ ನೋಡ್ಲಿಲ್ಲ, ನೋಡ್ತೀನಿ. ಹಾ, ಶೋ ಕೌಂಟು. ಟೈಮಿಗೆ ಇವಳು ಹೇಳಿದ್ದಕ್ಕೆ ಸರಿ ಹೋಯ್ತು. ಅಟ್ಲೀಸ್ಟ್ ಸ್ವಲ್ಪ ಕೂಡ ಜ್ಞಾನನೂ ಇಲ್ವಲ್ಲೇ ನಿನ್ಗೆ. ಒಡವೆಗಳು ತುಂಬಾ ಭಾರ ಇದೆಯಾ ಅಜ್ಜಿ? ನಿನ್ ತಲೆ ಅದು ಎತ್ತಕ್ಕಾಗಲ್ವಾ? ನಿಮ್ಮ ಅಕ್ಕ ಎಲ್ಲೇ? ಎಲ್ಲಂದ್ರಲ್ಲಿ ಇಟ್ಟು ಬಿಡ್ತಾರೆ. ಅಕ್ಕ ಓಡ್ ಹೋಗ್ಬಿಟ್ಲು. ಏನ್ ಮಾತಾಡ್ತಾ ಇದ್ಯೆ? ಅಮ್ಮ, ಗೌರಿ ಪೂಜೆಗೆ ಲೇಟ್ ಆಗ್ತಾ ಇದೆ, ಇಲ್ಲೇನ್ ಮಾಡ್ತಾ ಇದೀರಾ? ಬನ್ನಿ ಬೇಗ. ಇನ್ನ ಲೇಟ್ ಅಂತ್ಯೇನೋ? ದೊಡ್ಡೋಳ್ ನಮ್ಮ ಮನೆ ಮರ್ಯಾದೆ ಹಾಳು ಮಾಡಿ ಓಡೋದ್ಲು. ಏನಾಯ್ತೆ? ಎಲ್ಲ ನಮ್ ಪ್ಲಾನೆ. ಅವ್ರಿಗೇನಾದ್ರೂ ಗೊತ್ತಾದ್ರೆ ಮುಂದೆ ಏನಪ್ಪ ಗತಿ? ಏನಾಗಲ್ಲ ಅದಕ್ಕೆ. ಅದೇನೋ, ಅವಳು ಓಡೋದ್ರೆ ಇವಳನ್ನ ಯಾರೋ ಮದ್ವೆ ಆಗ್ತಾರೆ. ನನಗೇನಾಗಿದೆ? ಏನಾಗುತ್ತೆ ಅಂತೆ? ಓಡೋದವಳ ತಂಗಿನ ಯಾರೇ ಮದ್ವೆ ಆಗ್ತಾರೆ? ಅವಳು ಓಡೋದ್ರೆ ನನ್ ಮದ್ವೆನೂ ಆಗಲ್ವಾ? ಈ ಜನ್ಮದಲ್ಲಿ ಆಗಲ್ಲ. ಅಣ್ಣನ ವಿಷಯ ಗೊತ್ತಾಗುತ್ತೆ, ಕಿರ್ಚ್ಕೊಬಿಡಿ. ಚಿಕ್ಕಪ್ಪ, ಅವಳು ಎಲ್ಲಿ ಹೋಗಿದ್ದಾಳೋ ನನಗ್ ಗೊತ್ತು. ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ, ನಂಗೆ ಈ ಮದ್ವೆ ಇಷ್ಟ ಇಲ್ಲ. ಇಷ್ಟು ದೂರ ಬಂದ್ಮೇಲೆ ಈ ಮದ್ವೆ ನಿಂತು ಹೋಗುತ್ತೆ ಅಂದ್ರೆ ನಾನು ಎಷ್ಟು ದೂರ ಹೋಗೋದಕ್ಕೂ ರೆಡಿ. ಅಣ್ಣಂಗೆ ಗೊತ್ತಾಗೋದಕ್ಕೂ ಮೊದಲು ಮಂಟಪಕ್ಕೆ ಬಾ. ಚಿಕ್ಕಪ್ಪ, ಚಿಕ್ಕಪ್ಪ ಪ್ಲೀಸ್, ಚಿಕ್ಕಪ್ಪ, ಚಿಕ್ಕಪ್ಪ ಪ್ಲೀಸ್, ಪ್ಲೀಸ್ ಚಿಕ್ಕಪ್ಪ, ಚಿಕ್ಕಪ್ಪ. ಓಂ ಭೂತ್ವಾ ದತ್ತವಿದುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಇವಳು ಮದ್ವೆ ಆಗೋಯ್ತು, ಈಗ ನನ್ ಲೈನ್ ಕ್ಲಿಯರ್. ಹೊಸ ರಿಂಗ್ ಡೋರ್ ಸೆಟ್ ಮಾಡಿದೀನಿ. ನನ್ನ ಅಳಿಮಯ್ಯ ಬಂಗಾರ. ಪ್ರತಿಯೊಬ್ರು ಅಂತವ್ರೆ, ಒಬ್ರಾದ್ರೂ ಕೆಜಿ ಬಂಗಾರ ಹಾಕೋರಂಗಿಲ್ಲ. ಬಂಗಾರ ಸಿಂಹಸಿ ರಿಂಗ್ ಟೋನ್ ಇಡ್ಲಾ? ನೀನ್ ಇಡ್ಬೇಕಾಗಿರೋದು ರಿಂಗ್ ಟೋನ್ ಅಲ್ಲ, ಸಾವಿತ್ರಿನ ಲೈನ್ ಅಲ್ಲಿ. ಅವಳು ಬೀಳ್ತಾಳೆ ನನ್ಗೆ. ಧನುಷ್ಗೆ ರಜನಿಕಾಂತ್ ಮಗಳೇ ಸಿಕ್ಕಿಲ್ವಾ, ನಿನೀಗ ಅವಳು ಸಿಗಲ್ವಾ? ಏಯ್, ಈ ಊರಲ್ಲಿ ಮಾವ ಬಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಮಕ್ಳು ಬೀಳ್ತಾರೆ. ಅಲ್ಲಿ ಏನಪ್ಪ, ನೋಡ್ದಿರ ತುಂಬಾ ಬೇಗ ಅರ್ಜೆಂಟ್ ಇದೆ ಅಂತ ಕಟ್ಟ. ಬೇಗ ಕಳ್ಸ್ಕೊಡು. ಓಕೆ. ಏನೋ ಅಣ್ಣಯ್ಯ, ಹಾಗೆ ಸಾವಿತ್ರಿಗೂ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣವಾ? ಇವತ್ತಾನೆ ಅವಳದೇ ಆಗಿದೆಯಲ್ವೋ, ಇನ್ 3-4 ತಿಂಗಳು ಆಗ್ಲಿ ಮಾಡೋಣ. ಛೆ. ಮಾತಾಡು. ಇರೋ, ಹೋಗ್ಲಿ ಬಿಡ. 30-40 ವರ್ಷ ಹೋದ್ಮೇಲೆ ಒಂದೇ ಸಲ ಷಷ್ಠಿ ಪೂರ್ತಿ ಮಾಡ್ಬಿಡೋಣ. ನೀವಿರೀಮ. ಒಳ್ಳೆ ಹುಡುಗ ಸಿಗ್ಬೇಕಾ ಇಲ್ಲ ಯಾರು ಸಿಗ್ತಾರೋ ಅವ್ರಿಗೆ ಕೊಟ್ಬಿಡೋಣ. ಹೇಳು ನೀನು. ಏನ್ ಸಿಗೋದು?
ನಮ್ ಶಾಂತಿ ಅವ್ರ ಮಗನ್ಗೂ ಕೂಡ ಸಂಬಂಧ ನೋಡ್ತಿದಾರಂತೆ. ಅವ್ರ ಹೊಲಗಳನ್ನ ನಾವೇ ನೋಡ್ಕೋತಿದೀವಿ. ಒಳ್ಳೆ ಪದ್ಧತಿ ಇರೋ ಫ್ಯಾಮಿಲಿ. ಆದ್ರೆ ಈಗಿಂದೀಗ್ಲೇ ಈ ವಿಷಯ ಮೌನರೇ ಏನ್ ಮಾತಾಡ್ತಾ ಇದ್ದೀರಾ? ಅದು ಏನಿಲ್ಲ, ಸಾವಿತ್ರಿ ಸಂಬಂಧದ ಬಗ್ಗೆ. ಅಯ್ಯಯ್ಯೋ, ಓಹೋ, ಇದು ನಿಮ್ಮವರೆಗೂ ಬಂದ್ಬಿಡ್ತಾ? ಹಾ, ಕೃಷ್ಣನ್ ಬಗ್ಗೆ ಮಾತಾಡ್ತಿದ್ರು. ಕೃಷ್ಣ ಅಂದ್ರೆ ಯಾರು? ರಥಸಾರಥಿ. ಅವ್ನು ಹೇಳಿದ್ಮೇಲೆ ಮುಗೀತು. ಅಂದ್ರೆ ನೀವು ಸಾಮಾನ್ಯದವರಲ್ಲ, ಸಂಬಂಧಿಕರು ಸಾರ್ಥಿಯವ್ರಂತಾನೆ ಹೇಗೆ ಹೇಳಿದ್ರು ನೋಡಿ. ಸಾರ್ತಿನ ಯಾರು ಅದು? ಏನೋ ನನ್ಗೆ ಗೊತ್ತು. ಯಾಕನ ಹಂಗ ಯೋಚನೆ ಮಾಡ್ತಿದ್ಯಾ? ಮೊದ್ಲೇ ಕಾಲ ಚೆನ್ನಾಗಿಲ್ಲ, ಯಾರ್ ಹೆಂಗ್ ಯೋಚನೆ ಮಾಡ್ತಿದಾರೆ ಅಂತಾನೆ ಅರ್ಥ ಆಗಲ್ಲ. ಅದ್ಗೆ ಒಳ್ಳೆ ಸಂಬಂಧ ಅಂತಿದಾರಲ್ಲ, ಮಾಡ್ಬಿಡ್ಬೋದಲ್ವಾ?